ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ, ವೇದ ವೆಲ್ನೆಸ್ ಸೆಂಟರ್, ನಿಸರ್ಗ ಮನೆ ಶಿರ್ಸಿ. ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ನಮ್ಮ ಮಕ್ಕಳ ನೆನಪಿನ ಶಕ್ತಿಯನ್ನು ಹೆಚ್ಚಿಸಲಿಕ್ಕೆ ಭಾಳ ಪ್ರಯತ್ನ ಪಡ್ತಾ ಇರ್ತೇವೆ. ಅಷ್ಟೇ ಅಲ್ಲ, ವಯಸ್ಸಾದವರಲ್ಲಿ ಡಿಮೆನ್ಷಿಯಾ ಅಂತ ಒಂದು ಸಮಸ್ಯೆ ಬರುತ್ತೆ, ನೆನಪು ಹೋಗುವಂಥ ಒಂದು ಪ್ರಾಬ್ಲಮ್. ಅದು ಅವರಿಗೆ ನೆನಪಿನ ಶಕ್ತಿ ಕಡಿಮೆ ಆಗ್ತಾ ಹೋಗುತ್ತೆ. ಈ ಎರಡೂ ಸಂದರ್ಭದಲ್ಲಿ ಅನುಕೂಲಕರವಾದಂತಹ ಮನೆಮದ್ದುಗಳನ್ನು, ಸರಳವಾದ ಔಷಧಿಗಳನ್ನು ನಾನು ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಮೊದಲನೇದಾಗಿ ಬಜೆಬೇರು. ಬಜೆ ಬೇರು ನಿಮಗೆ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಆ ಬಜೆ ಬೇರನ್ನ ತೆಗೆದು 8 ರಿಂದ 10 ಡ್ರಾಪ್ ಅನ್ನ ಪ್ರತಿನಿತ್ಯ ಸೇವಿಸೋದ್ರಿಂದಾಗಿ ನೆನಪಿನ ಶಕ್ತಿ ವೃದ್ಧಿ ಆಗುತ್ತೆ. ಬಜೆ ಬೇರಿಗೆ ಯಾವೊಂದು ಶಕ್ತಿ ಇದೆ. ಹಾಗಾಗಿ ಬಜೆ ಬೇರನ್ನ ತಾವು ಉಪಯೋಗಿಸೋದ್ರಿಂದ ತುಂಬಾ ಅನುಕೂಲ ಆಗುತ್ತೆ. ಇನ್ನು ಒಂದೆಲಗ ನಮ್ಮ ಗಾರ್ಡನ್ ಅಲ್ಲಿ ಬೆಳೆಯುತ್ತೆ ಈಸಿಯಾಗಿ. ಅದರ ಒಂದು 10-15 ಎಲೆಗಳನ್ನು ತೆಗೆದುಕೊಂಡು ಬಂದು ಜ್ಯೂಸ್ ಮಾಡಿ ಡೈಲಿ ಅದಕ್ಕೆ ಸ್ವಲ್ಪ ಬೆಲ್ಲವನ್ನು ಅಥವಾ ಜೇನುತುಪ್ಪವನ್ನು ಹಾಕ್ಕೊಂಡು ಆ ಜ್ಯೂಸ್ ಕುಡಿಯೋದ್ರಿಂದಾಗಿ ಮಕ್ಕಳಲ್ಲಿಯೂ ವಯಸ್ಕರಲ್ಲಿಯೂ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ದಾಳಿಂಬೆ ಹಣ್ಣು ಬಹಳ ಅನುಕೂಲಕರ ನಮ್ಮ ಬುದ್ಧಿಶಕ್ತಿಯನ್ನು, ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡಲಿಕ್ಕೆ. ಪ್ರತಿನಿತ್ಯ ದಾಳಿಂಬೆ ಹಣ್ಣಿನ ರಸವನ್ನು ಕುಡಿಯೋದ್ರಿಂದ, ದಾಳಿಂಬೆ ಹಣ್ಣನ್ನು ತಿನ್ನೋದ್ರಿಂದಾಗಿ ತುಂಬ ಅನುಕೂಲ ಆಗುತ್ತೆ. ಇದರಲ್ಲಿ ಸಾಕಷ್ಟು ಆಂಟಿ ಆಕ್ಸಿಡೆಂಟ್ ಇದೆ. ಇದು ನಮ್ಮ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಸಹಾಯ ಮಾಡಿಕೊಡುತ್ತೆ. ನಮ್ಮ ಮಿದುಳಿನ ರೀತಿಯೇ ಕಾಣುವಂತಹ ವಾಲ್ನಟನ್ನು ತಂದು ನೀವು ಅದನ್ನು ಓಪನ್ ಮಾಡಿ ಪ್ರತಿನಿತ್ಯ 2 ರಿಂದ 3 ವಾಲ್ನಟನ್ನು ತಿನ್ನಬೇಕು. ಮಕ್ಕಳಿಗೂ ಕೊಡಬೇಕು. ಬಹಳ ಅನುಕೂಲಕರ. ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ, ಒಳ್ಳೆ ಫ್ಯಾಟ್ ಜಾಸ್ತಿ ಮಾಡುತ್ತೆ, ಹೃದಯದ ಆರೋಗ್ಯಕ್ಕೆ ಒಳ್ಳೆಯದು, ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು, ಕೂದಲಿನ ಆರೋಗ್ಯಕ್ಕೆ ಒಳ್ಳೆಯದು, ಪರಿಪೂರ್ಣ ಆರೋಗ್ಯಕ್ಕೆ ಒಳ್ಳೆಯದು. ವಾಲ್ನಟ್ ಜಾಸ್ತಿ ತಿಂದರೆ ಸ್ವಲ್ಪ ಹೀಟ್ ಅನಿಸ್ಬೋದು. ಹಾಗಾಗಿ 2 ವಾಲ್ನಟನ್ನು ಡೈಲಿ ತಿನ್ನುವಂಥ ಅಭ್ಯಾಸವನ್ನು ಇಟ್ಕೊಂಡ್ರೆ ನೀರಲ್ಲಿ ನೆನೆಸು ಕೂಡ ತಿನ್ಬೋದು, ಬಹಳ ಒಳ್ಳೆಯದು. ಈ ಒಂದು ಅಭ್ಯಾಸವನ್ನು ಮಾಡಿ. ಬಾದಾಮಿ ಕೂಡ ನೆನಪಿನ ಶಕ್ತಿಯನ್ನು ವೃದ್ಧಿ ಮಾಡಲಿಕ್ಕೆ ತುಂಬ ಅನುಕೂಲ ಮಾಡಿಕೊಡುತ್ತೆ. ಒಂದು 15-20 ಬಾದಾಮಿಯನ್ನು ರಾತ್ರಿ ನೀರಿನಲ್ಲಿ ನೆನೆಸಿಡಬೇಕು. ಬೆಳಗ್ಗೆ ಅದನ್ನು ಸಿಪ್ಪೆ ತೆಗೆದು ತಿನ್ನುವಂಥ ಹವ್ಯಾಸವನ್ನು ಬೆಳೆಸ್ಕೊಂಡ್ರೆ, ಅಥವಾ ಮುಂಚಿನ ದಿವಸನೇ ಬೆಳಗ್ಗೆ ನೆನೆಸಿಡಬೇಕು, ನಾಳೆ ಬೆಳಗ್ಗೆ ಅದನ್ನು ಉಪಯೋಗಿಸ್ಬೋದು. ಬಾದಾಮಿ ಭಾಳ ಅನುಕೂಲಕರ. ಬೂದುಗುಂಬಳಕಾಯಿ ಭಾಳ ಇಂಪಾರ್ಟೆನ್ಸನ್ನು ಆಯುರ್ವೇದ ಕೊಟ್ಟಿದೆ. ಬೂದುಗುಂಬಳಕಾಯಿಯ ಜ್ಯೂಸನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ, ಎಸಿಡಿಟಿ ಕಡಿಮೆ ಆಗುತ್ತೆ, ಹೆಚ್ಚಾದಂಥ ಎಸಿಡಿಟಿ ಕಡಿಮೆ ಆಗುತ್ತೆ. ಅಷ್ಟೇ ಅಲ್ಲ, ನಮ್ಮ ಮಿದುಳಿನ ಶಕ್ತಿಯನ್ನು ಜಾಸ್ತಿ ಮಾಡುತ್ತೆ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ತುಪ್ಪ ಬೇಕು. ತುಪ್ಪದ ಬಗ್ಗೆ ನಮಗೆ ತುಂಬ ತಪ್ಪು ಕಲ್ಪನೆ ಇದೆ, ಅದು ಕೊಲೆಸ್ಟ್ರಾಲ್ ಜಾಸ್ತಿ ಮಾಡುತ್ತೆ ಅಂತ ಹೇಳಿ. ಅದು ಆದರೆ ಒಳ್ಳೆ ಕೊಲೆಸ್ಟ್ರಾಲ್ HDLನ ಜಾಸ್ತಿ ಮಾಡುತ್ತೆ. ತುಪ್ಪವನ್ನು ನೀವು ಚಪಾತಿ ಜೊತೆಗೋ ಅನ್ನದ ಜೊತೆಗೋ ಸೇವಿಸೋದಲ್ಲ, 1 ಗ್ಲಾಸ್ ಬಿಸಿನೀರಿಗೆ 2 ರಿಂದ 3 ಚಮಚ ತುಪ್ಪವನ್ನು ಹಾಕಿ ಕುಡಿಯೋದು ರಾತ್ರಿ ಮಲಗುವಾಗ ಅಥವಾ ಸಂಜೆ ಹೊತ್ತಿಗೆ. ಈ ಒಂದು ಅಭ್ಯಾಸವನ್ನು ಮಾಡ್ಕೊಳ್ತಾ ಬಂದಲ್ಲಿ ತುಪ್ಪ ನಮ್ಮ ಮಿದುಳಿಗೆ ಎಲ್ಲ ರೀತಿಯ ಪೋಷಕಾಂಶಗಳು ಹೋಗುವಂತೆ ಮಾಡಲಿಕ್ಕೆ ಈ ಒಂದು ಫ್ಯಾಟ್ ಮಾಧ್ಯಮ ಬಹಳ ಮುಖ್ಯ. ಈ ಕೆಟ್ಟ ಫ್ಯಾಟಿಂದಾಗಿ ತೊಂದರೆ ಆಗುತ್ತೆ, ಆಕ್ಸಿಡೈಸ್ಡ್ ಫ್ಯಾಟಿಂದಾಗಿ ತೊಂದರೆ ಆಗುತ್ತೆ, ರಿಫೈನ್ಡ್ ಆಯಿಲ್ಸಿಂದ ತೊಂದರೆ ಆಗುತ್ತೆ. ಅದ್ರ ಬದಲಿಗೆ ತುಪ್ಪವನ್ನು ಸೇವಿಸೋದ್ರಿಂದ ಒಳ್ಳೆಯ ಕೊಬ್ಬು ನಮಗೆ ಸಿಗುತ್ತೆ, ನಮ್ಮ ಮಿದುಳಿನ ಶಕ್ತಿ ಜಾಸ್ತಿ ಆಗುತ್ತೆ, ನಮ್ಮ HDL ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಪರಿಪೂರ್ಣ ಆರೋಗ್ಯ ಇಂಪ್ರೂವ್ ಆಗುತ್ತೆ. ಕೆಟ್ಟ ಫ್ಯಾಟು ಮುಳ್ಳಿನಿಂದಲೇ ತೆಗಿಬೇಕು. ಹಾಗಾಗಿ ಹೊಟ್ಟೆಯ ಬೊಜ್ಜನ್ನು, ಫ್ಯಾಟಿ ಲಿವರ್ನ ಕಡಿಮೆ ಮಾಡಲಿಕ್ಕೆ ತುಪ್ಪ ತುಂಬ ಸಹಾಯ ಮಾಡುತ್ತೆ. ಹಾಗೆ ತುಪ್ಪವನ್ನು ಸೇವಿಸೋದ್ರಿಂದಾಗಿ ಖಂಡಿತವಾಗಿ ನಿಮ್ಮ ಮೆಮೊರಿ, ಕಾನ್ಸಂಟ್ರೇಷನ್ ಜಾಸ್ತಿ ಆಗುತ್ತೆ. ಮಕ್ಕಳಿಗೂ ಕೊಡಿ, ತುಂಬ ಅನುಕೂಲಕರ. ಇನ್ನೊಂದು ನೆನಪಿನ ಶಕ್ತಿ ವರ್ಧಿಸುವಂತಹ ಆಹಾರ ಅಂದರೆ ಅದು ಎಳ್ಳು ಬಹಳ ಅನುಕೂಲಕರ. ಆದ್ಮೇಲೆ ಎಳ್ಳುಂಡೆಯನ್ನು ಮಾಡಿ ಮಕ್ಕಳಿಗೆ ಕೊಡೋದ್ರಿಂದಾಗಿ, ಅಥವಾ ಗ್ರೀನ್ ಜ್ಯೂಸ್ ಥೆರಪಿ ನೀವು ಮಾಡೋದ್ರಿಂದಾಗಿ, ಅಂದರೆ 1 ಮುಷ್ಟಿ ಕರಿಬೇವು, 1 ಚಮಚ ಎಳ್ಳು, 1 ಚಮಚ ಅಗಸೆ ಬೀಜ, ಇದಿಷ್ಟನ್ನು ಮಿಕ್ಸಿಯಲ್ಲಿ ನೀರು ಹಾಕಿ ತಿರುಗಿಸಿ ಜ್ಯೂಸನ್ನು ಮಾಡಿ ಕುಡಿಯೋದ್ರಿಂದಾಗಿ ಖಂಡಿತವಾಗಿ ಈ ಒಂದು ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ, ಜೊತೆಗೆ ನೋವುಗಳು ಕೂಡ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಹಾಗಾಗಿ ಈ ಒಂದು ಎಳ್ಳನ್ನು ಸೇವಿಸೋದು ಅಭ್ಯಾಸ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಶುದ್ಧವಾದ ಜೇನುತುಪ್ಪ ಈಗ ಸಿಗ್ತಾ ಇದೆ, ಆರ್ಗ್ಯಾನಿಕ್ ಶಾಪ್ಗಳಲ್ಲಿ ನಿಮಗೆ ಸಿಗ್ತಾ ಇದೆ. 2 ರಿಂದ 3 ಚಮಚ ಜೇನುತುಪ್ಪವನ್ನು ಪ್ರತಿನಿತ್ಯ ಸೇವಿಸೋದ್ರಿಂದಾಗಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗಲಿಕ್ಕೆ, ಮಕ್ಕಳ ನೆನಪಿನ ಶಕ್ತಿ ಹೆಚ್ಚಾಗಲಿಕ್ಕೆ ತುಂಬ ಸಹಾಯ ಆಗುತ್ತೆ. ಈ ಒಂದು ಉಪಾಯವನ್ನು ಮಾಡೋದ್ರಿಂದಾಗಿ ಖಂಡಿತವಾಗಿ ನಿಮ್ಮ ನೆನಪಿನ ಶಕ್ತಿ ಹೆಚ್ಚಾಗುತ್ತೆ. ಒಮೆಗಾ 3 ಫ್ಯಾಟಿ ಆಸಿಡ್ ತುಂಬ ಸಹಾಯಕಾರಿ. ಇದ್ರ ಬಗ್ಗೆ 30,000ಕ್ಕೂ ಹೆಚ್ಚು ಸಂಶೋಧನೆಗಳು ಆಗಿವೆ. ಹಾಗಾಗಿ ಒಮೆಗಾ 3 ಫ್ಯಾಟಿ ಆಸಿಡನ್ನು ಬೆಳಗ್ಗೆ 1 ಸಂಜೆ 1 ಮಾತ್ರೆಯನ್ನು ತೆಗೆದುಕೊಳ್ಳೋದ್ರಿಂದಾಗಿ ನಿಮ್ಮ ಮೆಮೊರಿ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ನಿಮ್ಮ ಟೋಟಲ್ ಆರೋಗ್ಯ ಹೆಚ್ಚಾಗುತ್ತೆ, ಹೃದಯದ ಆರೋಗ್ಯ ಹೆಚ್ಚಾಗುತ್ತೆ, ಚರ್ಮದ ಆರೋಗ್ಯ ಹೆಚ್ಚಾಗುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ, ತುಂಬ ಅನುಕೂಲಕಾರಿ. ಈ ಎಲ್ಲ ಉಪಾಯಗಳನ್ನು ದಯಮಾಡಿ ಪಾಲಿಸಿ. ಖಂಡಿತವಾಗಿ ನಿಮ್ಮ ಮಕ್ಕಳ ಹಾಗೂ ವಯೋವೃದ್ಧರ ನೆನಪಿನ ಶಕ್ತಿಯನ್ನು ಹೆಚ್ಚು ಮಾಡಿ ಅವರ ಆರೋಗ್ಯವನ್ನು ವರ್ಧಿಸಲಿಕ್ಕೆ, ಪರಿಪೂರ್ಣ ಆರೋಗ್ಯವನ್ನು ಪಡೆಯಲಿಕ್ಕೆ ಅನುಕೂಲ ಆಗುತ್ತೆ. ಈ ವಿಡಿಯೋನ ಬೇರೆಯವರಿಗೆ ಶೇರ್ ಮಾಡಿಕೊಳ್ಳಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಧನ್ಯವಾದಗಳು.